ಸರ್, ಜಾತಿ ಅನ್ನೋದನ್ನು ಈಗಿನ ಕಾಲದ ಯುವಕರಿಗೆ ಆಗಲಿ ಯುವತಿಯರಿಗೆ ಆಗಲಿ ಅದನ್ನು ಫಾಲೋ ಮಾಡಬೇಕು ಅಂತ ನಮಗೂ ಮನಸ್ಸಲ್ಲಿಲ್ಲ ಸರ್. ಆದರೆ ಮನೆಗೆ ಹೋದರೆ ನಮ್ಮ ಅಪ್ಪ ಅಮ್ಮ ಆಗಲಿ ನಮಗೆ ಇವ್ರ ಮಾತನ್ನ ಕೇಳಬೇಕು, ಅವ್ರ ಮಾತನ್ನ ಕೇಳಬೇಕು, ಇಲ್ಲ ಅಪ್ಪ ಅಮ್ಮನ್ನ ನೋಯಿಸೋದೂ ತಪ್ಪಾಗುತ್ತೆ ಅಂತ ಒಬ್ರು ಹೇಳ್ತಾರೆ, ಇಲ್ಲ ನಾವು ಇದು ಮಾಡ್ತಾ ಇರೋದು ನಮಗೆ ತಪ್ಪು ಅಂತ ಗೊತ್ತಾಗುತ್ತೆ ಸರ್. ಯಾರಿಗೊಬ್ರಿಗೆ ನೀನು ಕೆಳಜಾತಿ ಅಂತ ಅಂದ್ಬಿಟ್ಟು ಅವ್ರನ್ನ ದೂರ ಇಕ್ಕೋದು ಅದು ಮಾಡೋದು ತಪ್ಪು ಅಂತ ಅನಿಸುತ್ತೆ. ಆದರೆ ಮನೆಗೆ ಬಂತು ಅಂತಂದರೆ ನಾವು ಮನೇಲೇ ಹೆಚ್ಚಿನ ಸಮಯ ಇರ್ತೀವಿ ಸರ್. ಅದನ್ನು ನಾವು ಈಗಿನ ಜನಾಂಗದವರು, ಈಗಿನ ಟೈಮ್ ಅವರು ಹೆಂಗೆ ಸರ್ ಅದನ್ನು ನಾವು ಹ್ಯಾಂಡಲ್ ಮಾಡೋದು? ನಾನು ಒಂದು ಮಾತನ್ನು ಹೇಳಿದೆ ಮಗಳೇ, ಏನಂದೆ ಅಂದರೆ ಕ್ರಾಂತಿ ಬೆಳಗಾಗೋದ್ರೊಳಗೆ ಆಗಲ್ಲ. ಆದರೆ ಒಂದು ಬಹಳ ದೊಡ್ಡ ಆಶಾವಾದ ನನಗೂ ನಿಮಗೂ ಇರೋ ವ್ಯತ್ಯಾಸ ಏನಂದರೆ, ನಮ್ಮೆಲ್ಲರಿಗೂ ಇರೋ ವ್ಯತ್ಯಾಸ ಏನಂದರೆ, ನೀವೇನು ಹೇಳಿದ್ರಿ ಸರ್, ಈ ಜಾತಿ ವ್ಯವಸ್ಥೆ ತಪ್ಪು ಸರ್, ನಂಗೆ ಅರ್ಥ ಆಗಿದೆ ಸರ್, ಇವೆಲ್ಲ ತಪ್ಪು ಸರ್, ನಂಗೆ ಅರ್ಥ ಆಗಿದೆ ಸರ್, ಇದು ಕ್ರಾಂತಿ. ನೀವೇನು ಮಾಡ್ತೀರಿ, ಅಪ್ಪಿ ತಪ್ಪಿ ಸರಿ ಕಂಡ್ರೆ ನೀವು ಆರ್ಗ್ಯೂ ಮಾಡ್ತೀರಿ, ಬದಲಾಯಿಸ್ತೀರಿ. ಬದಲಾಯಿಸೋಕೆ ಆಗದಿಲ್ಲ ಅಂದರೂ ಚಿಂತೆ ಇಲ್ಲ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಹೆಂಗೆ ಬೆಳೆಸ್ತೀರಿ, ಪ್ರೋಗ್ರೆಸಿವ್ ಆಗಿ ಬೆಳೆಸ್ತೀರಿ. ಸೊ ನಾನು ಅನ್ಕೋತೀನಿ ಇನ್ನು 25 ವರ್ಷಕ್ಕೆ ಒಂದು ಆದರ್ಶ ರಾಜ್ಯ ಕಟ್ಟಕ್ಕೆ ನೀವೆಲ್ಲ ಇದ್ದೀರಲ್ಲ. ನಾನು ಆರಂಭದಲ್ಲಿ ಹೇಳಿದೆ, ನಾನು ನಿರಾಶಾವಾದಿ ಅಲ್ಲ, ಆಶಾವಾದಿ ಏರೋಪ್ಲೇನ್ ಕಂಡುಹಿಡಿತಾನೆ, ನಾ ಬಿದ್ದುಬಿಟ್ರೆ ಅಂತ ಭಯ ಪಡೋ ನಿರಾಶಾವಾದಿ ಪ್ಯಾರಾಶೂಟ್ ಕಂಡುಹಿಡಿತಾನೆ, ಇಬ್ಬರು ನನಗೆ ಬೇಕು. ಹಾಗಂತ ನಾನು ಹೇಳೋದು ನಿಂತ ನೀರಾಗಬಾರ್ದು. ನಿಂತ ನೀರಾದರೆ ಕೊಳಚೆ ಆಗುತ್ತೆ, ಹರಿಯೋ ನೀರಾಗ ಕೊಳತು ವಾಸನೆ ಬರುತ್ತೆ, ಹರಿಯೋ ನೀರಾಗಬೇಕು. ನೀವು ಹರಿತಾ ಇರಿ, ಸಮುದ್ರದ ಕಡೆಗೆ ನೀವು ಹೋಗ್ತೀರಿ. ಈ ಜ್ಞಾನ ಪರಂಪರೆ ಇಷ್ಟು ಸಾಕು. ಈಗ ನಿಮ್ಮ ವಿಶ್ವವಿದ್ಯಾನಿಲಯದ ಏನಾಯಿತು, ಅಂಬೇಡ್ಕರ್ವಾದಿಯಾಗಿರುವ ನಮ್ಮ ರಮೇಶ್ ಅವರು ಕುಲಪತಿ ಆದ ತಕ್ಷಣ ನಿಮ್ಮಲ್ಲಿ ಪ್ರಸಾರಾಂಗನೇ ಇರಲಿಲ್ಲ. ಪ್ರಸಾರಾಂಗ ಮಾಡಿ ಮೊದಲ ಪುಸ್ತಕ ಯಾವುದು, ನಮ್ಮ ಕುವೆಂಪು. ನನಗೆ ಜವಾಬ್ದಾರಿ ಕೊಟ್ಟರು ಬರೀರಿ ಅಂತ. ಭಾಳ ಕಷ್ಟದ ಕೆಲಸ, 20 ದಿನದಲ್ಲಿ ಬರ್ತಿದ್ದೀನಿ ನಾನು ಕೂತ್ಕೊಂಡು ಹಗಲು ರಾತ್ರಿ. ರಮೇಶ್ ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ದಯವಿಟ್ಟು ಪುಸ್ತಕ ಓದಿ, ನೀವು ದಯವಿಟ್ಟು ಪುಸ್ತಕ ಓದಿ. ನಿಮ್ಮ ಪ್ರಸಾರಾಂಗ ಅದು ನಿಮ್ಗೆ ಬರೀ 30 ರೂಪಾಯಿಗೇನೋ ಕೊಡ್ತಿದ್ದಾರೆ ನಿಮ್ಮ ರಮೇಶ್. ನೀವು ನಾಳೆ ಹೋಗ್ಬಿಟ್ಟು ಸರ್ ನಮ್ಗೆ 20ಕ್ಕೆ ಕೊಡಿ ಅಂದ್ರೆ ಕೊಡ್ತಾರೋ ಅವರು, ಯಾಕಂದ್ರೆ ನಾವು ಓದ್ಸೋಕ್ಕೆ ಅಂತಲೇ ಪುಸ್ತಕ ಮಾಡಿದ್ದೀವಿ. ಓದಿ ನೀವು ಆ ಪುಸ್ತಕ ಮುಚ್ಚಿಟ್ಬಿಟ್ಟು ನಿಮ್ಮ ಮನಸ್ಸಿನೊಳಗೆ ಜಾತಿ ಇಟ್ಕೊಂಡು ಹೆಂಗೆ ಹೇಳ್ತೀರಿ ಹೇಳಿ ನೋಡೋಣ. ನಮ್ಮ ಸಮಸ್ಯೆ ಏನಿದೆ ಗೊತ್ತಾ ಮಕ್ಕಳ, ನಿಮ್ಮನ್ನು ಕರ್ಕೊಂಡ್ಬಂದು ಓದ್ಸೋಕ್ಕಾಗ್ತಿಲ್ಲ, ನಾವು ಆ ಕೆಲಸ ಮಾಡ್ಬೇಕು ಫಸ್ಟು. ನೀವು ಎಲ್ಲೋ ಒಂದು ಭ್ರಮೆನಲ್ಲಿದ್ದೆಲ್ಲ ಹೊರಗೆ ಕರ್ಕೊಂಬರ್ಬೇಕು ನಾವು. ಈಗ ನಾನು MA ಮಾಡಿದಾಗ ನಾವೆಲ್ಲ ಓದ್ತಿರುವಾಗ ಜ್ಞಾನಕ್ಕಾಗಿ ಓದ್ತಿದ್ದೀವಿ ಅಂತ ಅಂದ್ಕೊಂಡಿದ್ವಿ ಹೊರತು MA ಮಾಡಿದ್ರಿಂದ ನಾನು ಲೆಕ್ಚರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು MA ಮಾಡಿದ ತಕ್ಷಣ ಪ್ರಶಾಂತ್ ನಾಯ್ಕ್ MA ಅಂತ ಒಂದು ಪುಸ್ತಕ ತುಂಬ ಬರ್ಕೊಂಡಿದ್ದೆ, MA ಮಾಡಿದ್ದೀನಿ ಅಂತ. ಇವತ್ತು ಪ್ರೈಮರಿ ಸ್ಕೂಲಿಗೆ ಸೇರಿಸ್ತಾ ಇರುವಾಗ ಈ ಪೇರೆಂಟು ಇವಳನ್ನು ಇಲ್ಲಿಗೆ ಸೇರಿಸಿದ್ರೆ ನಾಳೆ ಅವ್ನು ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ ಅಂತ ಭ್ರಮೆನಲ್ಲಿದ್ದಾರೆ. ನೀವು ಆ ಭ್ರಮೆ ಬಿಡಿ, ಮೊದಲು ಸಂಸ್ಕಾರ ಕೊಡಿ, ನೆಕ್ಸ್ಟ್ ವಿದ್ಯೆ ಕೊಡಿ, ಜ್ಞಾನ ತಗೊಳ್ಳಿ, ಆಮೇಲೆ ಅವ್ರ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅವ್ರು ಹೋಗ್ತಾರೆ. ಇಷ್ಟು ಸರಳವಾಗಿ ಯೋಚನೆ ಮಾಡೋಕ್ಕೊಂದು ಸಾಧ್ಯತೆ ಇದೆ, ಅದನ್ನು ಮಾಡಬೇಕು. ಅದನ್ನೇ ನಮಗೆ ಇವರೆಲ್ಲ ದಾರ್ಶನಿಕರು ಕಲಿಸ್ಕೊಟ್ಟಿದ್ದು ಸ್ನೇಹಿತರೆ.